ದೆಹಲಿಯಲ್ಲಿ ಒಂದು ಕಾರ್ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಾರ್ ಬೆಂಕಿಯಿಂದ ದಗದಗನೆ ಹೊತ್ತಿ ಉರಿತಾ ಇದೆ ಅನ್ನುವಂಥದ್ದು ಈಗಾಗಿರುವಂತಹ ಘಟನೆ. ರೆಡ್ ಫೋರ್ಟ್ ಬಳಿ, ಕೆಂಪು ಕೋಟೆಯ ಬಳಿ ನಡೆದಿರುವಂತಹ ಘಟನೆ ಇದು. ಸಹಜವಾಗಿ ಬಹಳ ಆತಂಕಕ್ಕೂ ಕೂಡ ಕಾರಣ ಆಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತಷ್ಟೇ ಈ ಭಾರೀ ಪ್ರಮಾಣದ ಸ್ಫೋಟಕಗಳನ್ನೆಲ್ಲ ಇವತ್ತು ವಶಕ್ಕೆ ಪಡೆಯಲಾಗಿದೆ. ಅದರಲ್ಲೂ ಓರ್ವ ಡಾಕ್ಟರ್ ಈ ರೀತಿಯಾದಂತಹ ಸ್ಫೋಟಕ ಸಂಗ್ರಹಿಸೋದು ಜೊತೆಗೆ ಟೆರರ್ ಆಕ್ಟಿವಿಟೀಸ್ ನಲ್ಲಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಜಮ್ಮು ಕಾಶ್ಮೀರ ಹಾಗೆ ಹರಿಯಾಣ ಪೊಲೀಸರು ಇವತ್ತು ರೈಡ್ ಮಾಡಿ 3 ಜನನ್ನ ಇವತ್ತು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ 2 ವೈದ್ಯರು ಅನ್ನುವಂಥದ್ದು ಗೊತ್ತಾಗಿದೆ. ಬಟ್ ಈಗ ಅದರ ನಡುವೆನೆ ಹೀಗಾಗಿರುವಂತಹ ಸ್ಫೋಟ ಇದೆಯಲ್ಲ, ಇದು ನಾನಾ ಲೆಕ್ಕಾಚಾರಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಜೊತೆಗೆ ಈ ಸ್ಫೋಟದಿಂದ ಏನಾದ್ರೂ ಬಹಳ ಅನಾಹುತಗಳಾಗಿದೆಯಾ ಅನ್ನುವಂಥದ್ದು. ಹೌದು, ಸ್ಫೋಟ ಅಂದ್ರೆ ಅದು ಸಹಜವಾಗಿ ಹಲವು ಅನಾಹುತಕ್ಕೆ ಎಡೆ ಮಾಡಿಕೊಡುತ್ತೆ. ಆದರೆ ಪ್ರಾಣಹಾನಿ ಅಥವಾ ಈ ಥರದ್ದು ಏನಾದರೂ ಯಾರಿಗಾದ್ರೂ ಗಾಯಗಳಾಗಿರೋದು, ಅಕ್ಕಪಕ್ಕ ಯಾರಾದ್ರೂ ಜನ ಇದ್ರ, ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ರೆಡ್ ಫೋರ್ಟ್ ಬಳಿಯೇ ಅಂತ ಅಂದರೆ ಈ ಸಂಜೆ ಸಂದರ್ಭದಲ್ಲೆಲ್ಲ ಬಹಳ ಜನ ಕೂಡ ಅಲ್ಲಿ ಸೇರ್ತಾರೆ. ಹೊರಗಡೆಯಿಂದ ಬಂದ ರೆಡ್ ಫೋರ್ಟನ್ನು ನೋಡೋದು ಅದೊಂದು ರೀತಿ ಟೂರಿಸ್ಟ್ ಸ್ಪಾಟ್ ಇದ್ದಂಗೆ ಅದು. ಹೀಗಾಗಿ ಸಂಜೆ ಜನ ಸೇರಿದಂಥ ಸಂದರ್ಭದಲ್ಲೇ ಈ ರೀತಿಯಾದಂಥ ಬ್ಲಾಸ್ಟ್ ಆಗಿದೆಯಾ ಅನ್ನುವಂಥದ್ದನ್ನು ನೋಡಬೇಕಿದೆ. ಹಾಗಾಗಿ ಅಥವಾ ಅದನ್ನು ಹೊರತುಪಡಿಸಿ ಏನಾದರೂ ಇದು ಅಂದರೆ ಈ ಥರದ ವಿಧ್ವಂಸಕ ಕೃತ್ಯ ಅಲ್ಲದೆ ಬೇರೆ ಏನಾದರೂ ಬ್ಲಾಸ್ಟ್ ಆಗಿದೆಯಾ ಅನ್ನುವಂಥದ್ದು ಕೂಡ ಗುಮಾನಿ ಕಾರಣ ಆಗ್ತಾ ಇರುವಂಥ ಸಂಗತಿ. ಹಾಗಾಗಿ ಈಗ ಪೊಲೀಸರು ದೌಡಾಯಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದರೆ, ನೀವು ದೆಹಲಿಯ ಕೆಂಪುಕೋಟೆ ಬಳಿ ಹೋದರೆ ಅಲ್ಲಿ ಮುಂಭಾಗದಲ್ಲೇ ಮೆಟ್ರೋ ಲೈನ್ ಹೋಗಿದೆ, ನೀವು ಅದನ್ನು ಗಮನಿಸ್ಬೋದು. ಆ ಮೆಟ್ರೋ ಸ್ಟೇಷನ್ ಬಳಿನೇ ಸಂಭವಿಸಿರುವಂಥ ಒಂದು ಸ್ಫೋಟ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೊಂದು ಸಂಗತಿ ಅಂತಂದರೆ, ಕಾರ್ಗೆ ಬೆಂಕಿ ಹೊತ್ಕೊಳ್ಳೋದನ್ನು ನಾವು ನೋಡ್ತೀವಿ. ಆದರೆ ಹೀಗೆ ಸ್ಫೋಟ ಇದ್ದಕ್ಕಿದ್ದ ಹಾಗೆ ಸಂಭವಿಸುವಂಥದ್ದು ಬಹಳ ವಿರಳ. ಹಾಗಾಗಿ ಏನಾದರೂ ಸ್ಫೋಟಕಗಳನ್ನು ಇಟ್ಟು ಬೇಕು ಅಂತಾನೆ ಇಂಥ ಸ್ಫೋಟ ಆಗಿದೆಯಾ ಅನ್ನುವಂಥದ್ದು ವಿಚಾರ. ಅಥವಾ ಈಗಿರುವಂಥ ಕೆಲ ಕಾರ್ಗಳಲ್ಲಿ CNG ಕಾರ್ಗಳೆಲ್ಲ ಬರುತ್ತವೆ, ಹಾಗಾಗಿ ಅದರಿಂದ ಏನಾದರೂ ಸ್ಫೋಟ ಆಗಿದೆಯಾ, ಅದು ಯಾವುದು ಉದಾಹರಣೆ ತೀರಾ ಇತ್ತೀಚೆಗಿಲ್ಲ ಆ ರೀತಿಯಂಥ CNG ಕಾರ್ಗಳೇನಾದ್ರು ಬ್ಲಾಸ್ಟ್ ಆಗೋದು. ಮತ್ತೊಂದು ಗೇಟ್ ಸಂಖ್ಯೆ 1 ಬಳಿ ಮೊದಲಿಗೆ ಒಂದು ಕಾರ್ ಸ್ಫೋಟ ಆಗಿದೆ. ಬಳಿಕ ಹತ್ತಿರದಲ್ಲೇ ಇದ್ದಂತ ಮತ್ತೆರಡು ಕಾರ್ಗಳು ಬೆಂಕಿಗೆ ಆಹುತಿಯಾಗಿದೆ. ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ಬಳಿ ಸಂಭವಿಸಿರುವಂತಹ ಸ್ಫೋಟ ಇದು. ಗೇಟ್ ಸಂಖ್ಯೆ 1 ಬಳಿ ಮೊದಲಿಗೆ ಒಂದು ಕಾರು ಸ್ಫೋಟ ಆಗಿದೆ. ನೋಡಿ, ಇಲ್ಲಿ ಇದೊಂದು ವಿಧ್ವಂಸಕ ಕೃತ್ಯದ ಭಾಗನ ಅನ್ನುವಂತ ಒಂದು ಗುಮಾನಿ ಹುಟ್ಟಿಸೋದಕ್ಕೆ ಕಾರಣ ಆಗ್ತಾ ಇರುವಂತಹ ಸಂಗತಿಗಳು ನೋಡಿ. ಇದು ಮೊದಲಿಗೆ ಒಂದು ಕಾರ್ ಸ್ಫೋಟ ಆಗಿದೆ, ಅದರಿಂದ ಕೆಲವೇ ದೂರದಲ್ಲಿದ್ದಂಥ ಮತ್ತೆರಡು ಕಾರ್ಗಳು ಕೂಡ ಅನಂತರದಲ್ಲಿ ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ ಆ 2 ಕಾರ್ಗಳಿಗೆ ಈ ಸ್ಫೋಟದಿಂದ ಆದಂಥ ಕಿಡಿ ಏನಾದ್ರು ತಗಲಿ ಬೆಂಕಿ ಹೊತ್ಕೊಂಡಿದೆಯೋ ಗೊತ್ತಿಲ್ಲ. ಇದು ಬಹಳ ಅನುಮಾನ ಕಾರಣ ಆಗ್ತಾ ಇರುವಂಥ ಸಂಗತಿ. ಸುಮಾರು 2900 kgಯಷ್ಟು ಸ್ಫೋಟಕಗಳನ್ನು ಇವತ್ತಷ್ಟೇ ವಶಕ್ಕೆ ಪಡೆಯಲಾಗಿರುವಂಥ ಸುದ್ದಿ ಹೊರಬಂದಿತ್ತು. ಹಾಗಾಗಿ ದೇಶದಲ್ಲಿ ದೊಡ್ಡ ಗಂಡಾಂತರ ಸೃಷ್ಟಿಸುವಂತಹ ಪ್ರಯತ್ನ ಆಗ್ತಾ ಇತ್ತು. ಸದ್ಯ ಜಸ್ಟ್ ಮಿಸ್ ಆಗಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅದರ ನಡುವೆನೆ ಹೀಗೆ ಸಂಭವಿಸಿರುವಂತಹ ಸ್ಫೋಟ ಇದು ಬಹಳ ಆತಂಕ ಹುಟ್ಟಿಸ್ತಾ ಇದೆ. ಬಹುಶಃ ಇದು ದೆಹಲಿಗೆ ಮಾತ್ರ ಸೀಮಿತನೋ ಅಥವಾ ದೇಶದಾದ್ಯಂತ ಏನಾದರೂ ಹೈ ಅಲರ್ಟ್ ಆಗಬೇಕಾಗಿರುವಂತ ಸೂಚನೆ ಕೊಡ್ತಾ ಇದೆಯಾ ಅನ್ನುವಂಥದ್ದನ್ನ ಕೂಡ ನಾವು ನೋಡಬೇಕಿದೆ. ಆಮೇಲೆ ಈಗ ತಾನೇ ನಾನು ಹೇಳಿದಾಗೆ ಕೆಂಪುಕೋಟೆ ಸುತ್ತಮುತ್ತ ಈ ಸಂಜೆ ಸಂದರ್ಭದಲ್ಲಿ ಬಹಳ ಜನ ಸೇರಿರ್ತಾರೆ. ಅದರ ನಡುವೆನೆ ಮೆಟ್ರೋ ಸ್ಟೇಷನ್ ಬಳಿ ಅಂತ ಅಂದ್ರೆ ಈ ಸಂಜೆ ಸಂದರ್ಭದಲ್ಲಿ ಮನೆಗೆ ದೌಡಾಯಿಸೋರು, ಕಚೇರಿಯಿಂದ ಮನೆಗೆ ಹೊರಡೋರು, ಈ ಥರದ್ದು ಬಹಳ ಜನ ಇರ್ತಾರೆ ಅಲ್ಲಿ, ಬಹಳ ಸಂಖ್ಯೆಯಲ್ಲಿ. ಹಾಗಾಗಿ ಈಗ ಸಂಭವಿಸಿರುವಂತಹ ಸ್ಫೋಟ ಆ ಭಾಗದಲ್ಲೇ ಅಂತ ನೋಡಿದ್ರೆ ಬಹುಶಃ ಏನಾದರೂ ಜನಸಂದಣಿ ಇರುವಂಥ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿ ಸ್ಫೋಟಿಸಲಾಗಿದೆಯಾ ಅನ್ನುವಂಥದ್ದು ಗುಮಾನಿ. ಇನ್ ಕೇಸ್ ಏನಾದರೂ ಇದು ಬೇಕು ಅಂತಾನೆ ಪ್ರಯತ್ನ ಪಟ್ಟಿರುವಂಥ ವಿಧ್ವಂಸಕ ಕೃತ್ಯ ಆಗಿದ್ದಿದ್ರೆ. ಸೊ ನಮ್ಮ ಪ್ರತಿನಿಧಿ ಮಹೇಶ್ ಇದಕ್ಕೆ ಸಂಬಂಧಪಟ್ಟಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಹೇಶ್, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಮಹೇಶ್? ಸಂತೇಶ್, ಖಂಡಿತ ದೆಹಲಿಯ ಕೆಂಪುಕೋಟೆ ಬಳಿ ಭಾರಿ ಸ್ಫೋಟದ ಏನು ಶಬ್ದ ಕೂಡ ಕೇಳಿಸಿ ಬಂದಿರುವಂತದ್ದು. ನಿಲ್ಲಿಸಿದ್ದ ಕಾರಿನಲ್ಲಿ ಏನು ಈ ಒಂದು ಸ್ಫೋಟ ಆಗಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತದೆ. ಪ್ರಮುಖವಾಗಿ ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣ ಬಳಿ ಒಂದು ಗೇಟ್ 1 ಬಳಿ ಒಂದು ಘಟನೆ ನಡೆದಿರೋದು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕಾರು ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಿದೆ. ಕೂಡಲೇ ಏನೋ ಅಗ್ನಿಶಾಮಕ ದಳ ಸೇರಿದಂತೆ ಏನೊಂದು ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿಯನ್ನು ನಂದಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈಗ ಇದ್ರ ಜೊತೆಗೆ ಒಂದು ಕಾರು ಸ್ಫೋಟ ಆಗಿದೆ, ಇದ್ರ ಜೊತೆಗೆ 2ಕ್ಕಿಂತ ಹೆಚ್ಚು ಕಾರುಗಳು ಸಹ ಏನೋ ಬೆಂಕಿಗೆ ಆಹುತಿ ಆಗಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತದೆ. ಈಗಾಗಲೇ ಇವತ್ತು ಬೆಳಗ್ಗೆ ಒಂದು ಜಮ್ಮು ಕಾಶ್ಮೀರ ಪೊಲೀಸರು ಸೇರಿದಂತೆ ಸಾಕಷ್ಟು ಕಾರ್ಯಾಚರಣೆ ನಡೆಸಿ ಒಂದಷ್ಟು ಸ್ಫೋಟಕಗಳನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಪ್ರಮುಖವಾಗಿ 4 ಏನು ಆರೋಪಿಗಳ ಶಂಕಿತ ಆರೋಪಿಗಳು ಅಂದ್ರೆ ಇವರು ದೇಶಾದ್ಯಂತ ಒಂದು
ಸ್ಫೋಟ ಮಾಡ್ಬೇಕು ಅನ್ನೋದು ಕೂಡ ಪ್ಲಾನ್ ಕೂಡ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರನ್ನ ಒಂದು ಮಾಹಿತಿ ಮೇರೆಗೆ 4 ಬಂಧಿಸಿ ವಿಚಾರಣೆ ಕೂಡ ಮಾಡಿರುವಂತದ್ದು. ಇದಾದಂತ ಬಳಿಕ ಏನು ಸಂಜೆ ವೇಳೆಗೆ ಒಂದು ಕಾರ್ ಸ್ಫೋಟ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಏನು ಕ್ರಿಯೇಟ್ ಆಗಿರುವಂತದ್ದು. ಪ್ರಮುಖವಾಗಿ ಸದ್ಯ ಈ ಒಂದು ಏನು ದೆಹಲಿಯಲ್ಲಿ ನಡೆದಂತ ಕಾರ್ ಸ್ಫೋಟ ಏನಿದೆ ಇದರಿಂದ ಸಾಕಷ್ಟು ಒಂದು ಅನುಮಾನ ಕೂಡ ಮೂಡಿರುವಂತದ್ದು. ಆ ಶಂಕಿತ ಉಗ್ರರು ಏನಾದ್ರೂ ಇದರಲ್ಲಿ ಭಾಗಿಯಾಗಿದ್ದಾರೆ, ದೆಹಲಿ ಸೇರಿದಂತೆ ಬೇರೆ ಬೇರೆ ಪ್ರಮುಖ ನಗರಗಳಲ್ಲಿ ಒಂದು ಬಾಂಬ್ ದಾಳಿ ಸೇರಿದಂತೆ ಏನೋ ಒಂದು ಸ್ಫೋಟ ನಡೆಸುವಂತ ಪ್ರಯತ್ನ ಕೂಡ ಮಾಡಿದ್ರು ಅನ್ನೋದು ಕೂಡ ಮೇಲ್ನೋಟಕ್ಕೆ ಮಾಹಿತಿ ಲಭ್ಯಾಗ್ತಾ ಇರುವಂತದ್ದು. ಈಗ ಹರಿಯಾಣದ ಏನೋ ಒಂದು 4 ಆ ಶಂಕಿತರನ್ನ ಬಂಧಿಸಿದಂತ ಏನೋ ಒಂದು ಕೂಡಲೇ ಒಂದು ಕೆಲವೇ ಗಂಟೆಗಳಲ್ಲಿ ಒಂದು ಘಟನೆ ಏನ್ ನಡೆದಿದೆ. ಈಗ ಕಾರ್ ಸ್ಫೋಟದ ಹಿಂದೆ ಹಲವು ಅನುಮಾನದ ಒಂದು ಪ್ರಕರಣ ಏನು ದಾಖಲಾಗಿರೋದು ಅಂದ್ರೆ ಆ ಹಲವು ಅನುಮಾನಗಳು ಕೂಡ ಕಾಡ್ತಾ ಇರೋದು. ಈಗ ಸದ್ಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದರಲ್ಲಿ ಶಂಕಿತ ಉಗ್ರರು ಭಾಗಿಯಾಗಿದ್ದಾರೆ ಅನ್ನೋದು ಅನುಮಾನ ಕೂಡ ಬಂದಿರುವಂತದ್ದು ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಏನು ಸ್ಥಳೀಯರ ಆತಂಕ ಕೂಡ ಈಡಾಗಿರುವಂತದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಮಹೇಶ್. ದೆಹಲಿಯ ಕೆಂಪುಕೋಟೆ ಬಳಿ ಹೀಗೆ ಕಾರು ಸ್ಫೋಟ ಆಗಿರುವಂತಹ ಸಂದರ್ಭದಲ್ಲಿ ಸುಮಾರು 3 ರಿಂದ 4 ವಾಹನಗಳಿಗೆ ಬೆಂಕಿ ವ್ಯಾಪಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ಫೋಟ ಆದಂತಹ ಕಾರು ಕೂಡ ಸೇರಿದಾಗೆ ಸುಮಾರು 4 ವಾಹನಗಳು ಬೆಂಕಿಯಿಂದ ಹೊತ್ತಿ ಉರಿತಾ ಇವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ನೀವು ರೆಡ್ ಫೋರ್ಟ್ ಇರುವಂತಹ ಪ್ರದೇಶದಲ್ಲಿ ಹೀಗೆ ಇದ್ದಕ್ಕಿದ್ದ ಹಾಗೆ 4 ಕಾರ್ಗಳು ಸುಟ್ಟು ಭಸ್ಮ ಆಗ್ತಾ ಇವೆ ಅಂತ ಅಂದ್ರೆ ಆ ಸನ್ನಿವೇಶ ಹೇಗಿರ್ಬೋದು ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಹೊತ್ತಿ ಉರಿತಾ ಇರುವಂತ ಬೆಂಕಿ ದೂರದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಅದು ಒಂದು ಕಾರ್ ಸ್ಫೋಟ ಆಗಿ 4 ಇನ್ನಿತರ ಕಾರ್ಗಳಿಗೆ ಆ ಬೆಂಕಿ ವ್ಯಾಪಿಸಿದಂತ ಸಂದರ್ಭದಲ್ಲಿ ಆಗಿರುವಂತ ಅನಾಹುತದ ದೃಶ್ಯ.